ಹೆಸರಿಗೆ ದೇವಮಾನವ, ಆದರೆ ಮಹಿಳೆಯರನ್ನ ಕಂಡ್ರೆ ಬಿಡ್ತಿರ್ಲಿಲ್ಲ. ಸ್ವಯಂ ಘೋಷಿತ ದೇವಮಾನವನ್ನ ಕಾಮದ ಕಳ್ಳಾಟ ಬಯಲಾಗ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಹಲ್ಚಲ್ನ ಎಬ್ಬಿಸಿಬಿಟ್ಟಿದೆ. ಮಹಿಳೆಯರ ಸಮಸ್ಯೆಯನ್ನ ಪರಿಹರಿಸ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದ ಜನ ಅವನನ್ನ ನಂಬ್ತಾ ಇದ್ರು. ಪರಿಹಾರ ಮಾಡಿ ಗುರೂಜಿ ಅಂತ ಹೋದ್ರೆ ಸೀದಾ ಪಲ್ಲಂಗಕ್ಕೆ ಕರಿತಾ ಇದ್ನಂತೆ. ಮೊದಲು ಪ್ರಾರ್ಥನೆ ಮಾಡ್ತಾ ಇದ್ದ, ಅದಾದ್ಮೇಲೆ ಕಿರುಕುಳ ಕೊಡ್ತಾ ಇದ್ದ, ಆಮೇಲೆ ಬ್ಲಾಕ್ ಮೇಲ್. ಇದು ಈತನ ದೌರ್ಜನ್ಯದ ಪ್ಯಾಟರ್ನ್ ಆಗಿತ್ತು. ವಿಡಿಯೋ ರೆಕಾರ್ಡ್ ಮಾಡಿ ಆನಂತರ ಆ ಮಹಿಳೆಯರನ್ನ ನಿರಂತರವಾಗಿ ಬ್ಲಾಕ್ ಮೇಲ್ಗೆ ಒಳಪಡಿಸ್ತಾ ಇದ್ದ, ನಿರಂತರವಾಗಿ ಅತ್ಯಾಚಾರ ಮಾಡ್ತಿದ್ದ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಆ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗ್ತಾ ಇದ್ದಂತೆ ಸ್ವಯಂ ಘೋಷಿತ ದೇವಮಾನವ ಅಶೋಕ್ ಖರಾಟ್ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ದೇವಮಾನವನ ಬಂಧನಕ್ಕೆ ಪೊಲೀಸರು ಹಾಕಿದಂಥ ಪ್ಲಾನೇ ರೋಚಕ. ಪಕ್ಕಾ ಫಿಲ್ಮಿ ಸ್ಟೈಲ್ನಲ್ಲಿ ದೇವಮಾನವನನ್ನ ಬಂಧಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಇದು ಒಂದು ಸಿಸಿಟಿವಿ ಫುಟೇಜ್ ಅಷ್ಟೇ. ಪೊಲೀಸರು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ, ಅಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆಘಾತಕ್ಕೆ ಒಳಗಾಗುವಷ್ಟು ವಿಡಿಯೋಗಳು ಅವ್ರ ಕೈ ಸೇರಿದ್ದಾವೆ. ಈ ಅಶೋಕ್ ಖರಾಟ್ ಅನ್ನುವಂಥ ದೇವಮಾನವ ತಾನು ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತ ಹೇಳಿ ಮಹಿಳೆಯರನ್ನ ತನ್ನ ಕಚೇರಿ ಕರೆಸಿ ಏನು ಮಾಡ್ತಾ ಇದ್ದ ಅವರ ಜೊತೆಗೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ಇದು ಒಂದು ಸಿಸಿಟಿವಿ ಫುಟೇಜ್ ಸಿಕ್ಕಿದೆ. ಮತ್ತಷ್ಟು ಆಘಾತಕಾರಿ ವಿಡಿಯೋಗಳು ಪೊಲೀಸರ ಕೈ ಸೇರಿದ್ದಾವೆ ಎನ್ನುವಂಥ ಮಾಹಿತಿ. ಆ ಮಹಿಳೆ ಬಂದಿರೋದೇನಕ್ಕೆ? ತನಗೇನೋ ಸಮಸ್ಯೆ ಇದೆ, ಜಾತಕದಲ್ಲೇನೋ ದೋಷ ಇದೆ, ಅಥವಾ ಜೀವನದಲ್ಲೇನೋ ಸರಿ ಹೋಗ್ತಾ ಇಲ್ಲ, ಅದನ್ನ ಹೇಳೋದಕ್ಕೆ ಅಂತ ಹೇಳಿ ಆ ಮಹಿಳೆ ಈತನ ಬಳಿ ಬಂದ್ರೆ ನಂಬಿಸಿದಂಥ ಆತ ಆಕೆಯನ್ನ ಲೈಂಗಿಕ ದೌರ್ಜನ್ಯಕ್ಕೆ ಬಳಸಿಕೊಂಡಿದ್ದಾನೆ, ತನ್ನ ಕಾಮತೃಷೆ ಈಡೇರಿಸಿಕೊಳ್ಳುವುದಕ್ಕೆ ಬಳಸಿಕೊಂಡಿದ್ದಾನೆ ಎನ್ನುವಂಥ ಗಂಭೀರ ಆರೋಪ ಸ್ವಯಂ ಘೋಷಿತ ದೇವಮಾನವ ಆ ಖರಾಟ್ ವಿರುದ್ಧ ಕೇಳಿ ಬರ್ತಾ ಇದೆ. ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳ ಜೊತೆಗೆ, ಉಪಮುಖ್ಯಮಂತ್ರಿಗಳ ಜೊತೆಗೆ ಈಕೆ ಈ ಫೋಟೋದಲ್ಲಿ ಕಾಣಿಸ್ತಾ ಇರುವಂತಹ ಈ ಮಹಿಳೆ, ಈಕೆ ರೂಪಾಲಿ ಚಕನ್ಕರ್ ಅಂತ ಹೇಳಿ. ರೂಪಾಲಿ ಚಕನ್ಕರ್ ಯಾರು ಅಂದ್ರೆ ಮಹಾರಾಷ್ಟ್ರದ ಮಹಿಳಾ ಆಯೋಗದ ಅಧ್ಯಕ್ಷೆ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೂಪಾಲಿ ಚಕನ್ಕರ್. ಆಕೆ ಈತನಿಗೆ ಛತ್ರ ಹಿಡಿದಿದ್ದಾಳೆ. ಇನ್ನೊಂದಿಷ್ಟು ವಿಡಿಯೋ ಇದೆ. ಈಕೆಯೇ ಆತನ ಕಾಲು ತೊಳೆದು ಪಾದ ಪೂಜೆಯನ್ನ ಮಾಡಿರುವಂತಹ ವಿಡಿಯೋಗಳು ಇದ್ದಾವೆ. ಸದ್ಯ ಈಕೆಯ ರಾಜೀನಾಮೆಗೂ ಅಲ್ಲಿ ಆಗ್ರಹ ಹೆಚ್ಚಾಗ್ತಾ ಇದೆ. ಆ ವಿಡಿಯೋನ ಗಮನಿಸ್ತಾ ಇದ್ದೀರಿ ನೋಡಿ. ಅಶೋಕ್ ಖರಾಟ್ಗೆ ಯಾವ ರೀತಿ ಪಾದ ಪೂಜೆಯನ್ನ ಮಹಾರಾಷ್ಟ್ರದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೂಪಾಲಿ ಚಕನ್ಕರ್ ಮಾಡ್ತಿದ್ದಾಳೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಈತನ ಹಿನ್ನೆಲೆ ಅಥವಾ ಈತನ ಒಂದು ಜನರ ಮುಂದೆ ಈತನ ಛವಿ ಹೇಗಿತ್ತು ಅಂತಂದ್ರೆ, ಈತ ಓಡಾಡ್ತಾ ಇದ್ದಿದ್ದೆಲ್ಲ ರಾಜಕಾರಣಿಗಳ ಜೊತೆಗೆ. ರಾಜಕಾರಣಿಗಳೇ ಈತನನ್ನ ಹುಡ್ಕೊಂಡು ಬರ್ತಾ ಇದ್ರು, ಈತನ ಪಾದ ಪೂಜೆ ಮಾಡ್ತಾ ಇದ್ರು, ಈತನ ಆಶೀರ್ವಾದವನ್ನ ಪಡಿತಾ ಇದ್ರು. ಬಹಳ ದೊಡ್ಡ ಆಸ್ಟ್ರಾಲಜರ್, ಬಹಳ ದೊಡ್ಡ ನ್ಯೂಮರಾಲಜಿಸ್ಟ್ ಅಂತ ಹೇಳಿ ಫೇಮಸ್ ಆಗಿದ್ದ ವ್ಯಕ್ತಿ ಈತ. ತಮ್ಮ ರಾಜಕೀಯ ಭವಿಷ್ಯವನ್ನ ಕೇಳೋಕೆ ಈತನ ಬಳಿ ಬರ್ತಾ ಇದ್ರು. ಕೇವಲ ರಾಜಕಾರಣಿಗಳು ಮಾತ್ರ ಅಲ್ಲ, ಎಷ್ಟೋ ಜನ ಸೆಲೆಬ್ರಿಟಿಗಳು ಕೂಡ ಬಂದಿದ್ದಿದೆ ತಮ್ಮ ಭವಿಷ್ಯವನ್ನ ಈತನ ಬಳಿ ಕೇಳೋದಕ್ಕೆ. ಹೀಗಾಗಿ ಈತನನ್ನ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಫಾಲೋ ಮಾಡ್ತಾ ಇದ್ರು, ದೊಡ್ಡದಾಗಿ ನಂಬ್ತಾ ಇದ್ರು. ಆತನನ್ನ ದೇವಮಾನವ ಅಂತ ಪರಿಗಣಿಸ್ತಾ ಇದ್ರು. ಆತನೇ ಖುದ್ದು ತನ್ನನ್ನ ತಾನು ದೇವಮಾನವ ಅಂತ ಹೇಳ್ಕೊಳ್ತಾ ಇದ್ದ. ಆದ್ರೆ ದೇವಮಾನವನ ಸೋಗಿನಲ್ಲಿದ್ದಂಥ ವ್ಯಕ್ತಿಯ ಅಸಲಿಯತ್ತು ಧರ್ಮವನ್ನ ಅಸ್ತ್ರ ಮಾಡಿಕೊಂಡು ಜನರನ್ನ ಮರಳು ಮಾಡೋದಕ್ಕೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಆತ ಆಡ್ತಾ ಇದ್ದಂಥ ಆಟ, ಆತ ಹೂಡ್ತಾ ಇದ್ದಂಥ ತಂತ್ರಗಾರಿಕೆ, ಆತ ಮಾಡ್ತಾ ಇದ್ದಂಥ ಬ್ಲಾಕ್ ಮೇಲ್ ಎಲ್ಲವೂ ಏಕಕಾಲಕ್ಕೆ ಬಟಾ ಬಯಲಾಗಿ ಹೋಗ್ಬಿಟ್ಟಿದೆ. ಇಷ್ಟಕ್ಕೂ ತನ್ನನ್ನ ತಾನು ಕ್ಯಾಪ್ಟನ್ ಅಂತ ಕರೆಸಿಕೊಳ್ತಾ ಇದ್ದಂಥ ಅಶೋಕ್ ಖರಾಟ್ ಯಾರು? ಇವತ್ತಿಗೆ ಇಡೀ ದೇಶದಲ್ಲಿ ಈತನ ಬಗ್ಗೆ ಸುದ್ದಿ ಆಗ್ತಾ ಇದೆ. ಈತನನ್ನ ಕೇವಲ ಮಹಾರಾಷ್ಟ್ರ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳ ಜನ ಫಾಲೋ ಮಾಡ್ತಾ ಇದ್ರು. ಆತನ ಭವಿಷ್ಯವನ್ನ ನಂಬ್ತಾ ಇದ್ರು. ಆತನದೊಂದು ಅಪಾಯಿಂಟ್ಮೆಂಟ್ಗೆ ಸಾವಿರಾರು ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ರು. ಇಷ್ಟಕ್ಕೂ ಈತನ ಹಿನ್ನೆಲೆ ಏನು? ಅಶೋಕ್ ಖರಾಟ್ ಅಷ್ಟು ದೊಡ್ಡ ಒಬ್ಬ ವ್ಯಕ್ತಿಯಾಗಿ ಸಮಾಜದಲ್ಲಿ ಬೆಳೆದಿದ್ದ ಹೇಗೆ? ರಾಜಕಾರಣಿಗಳ ಮಧ್ಯೆ ತನ್ನ ಅಸ್ತಿತ್ವವನ್ನ ದೊಡ್ಡ ಮಟ್ಟದಲ್ಲಿ ಆತ ತೋರಿಸಿಕೊಂಡಿದ್ದ ಹೇಗೆ? ಜನರನ್ನ ಮರಳು ಮಾಡುವಂಥ ಕ್ಯಾಪ್ಟನ್ ಆಗೋದಕ್ಕೂ ಮುಂಚೆ, ದೇವಮಾನವ ಆಗೋಕ್ಕೂ ಮುಂಚೆ ಆತ ಏನಾಗಿದ್ದ? ಮೊದಲು ಮರ್ಚೆಂಟ್ ನೇವಿಯಲ್ಲಿ ಅಧಿಕಾರಿಯಾಗಿದ್ದಂತೆ ಈ ಅಶೋಕ್ ಖರಾಟ್.
ತನ್ನ ಹೆಸರಿನ ಮುಂದೆ ತಾನೇ ಕ್ಯಾಪ್ಟನ್ ಅಂತ ಹೇಳಿ ಸೇರಿಸಿಕೊಂಡಿದ್ದ. ಕ್ಯಾಪ್ಟನ್ ಅಶೋಕ್ ಖರಾಟ್ ಈ ಹೆಸರು ಕೇಳಿದ್ರೆ ಜನ ಗೌರವದಿಂದ ಕೈ ಮುಗಿತಾ ಇದ್ರಂತೆ. ನೌಕಾಪಡೆಯಿಂದ ಆ ಮರ್ಚೆಂಟ್ ನೇವಿಯಿಂದ ಯಾವಾಗ ಆತ ನಿವೃತ್ತನಾಗ್ತಾನೋ, ಮರ್ಚೆಂಟ್ ನೇವಿಯಿಂದ ನಿವೃತ್ತನಾದ ಮೇಲೆ ಬದುಕು ಸಾಗಿಸುವುದಕ್ಕೆ ಆತ ಕಂಡುಕೊಂಡಂತಹ ದಾರಿ ಏನು ಅಂದ್ರೆ ಜ್ಯೋತಿಷ್ಯ. ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ ಭವಿಷ್ಯದ ಬಗ್ಗೆ ಭಯ ಇರೋರು, ಭವಿಷ್ಯದಲ್ಲಿ ಏನಾಗುತ್ತೋ ಏನೋ ಅನ್ನುವಂಥ ಆತಂಕ ಇರೋರು, ಅಥವಾ ಏನೇ ಕೆಲಸ ಮಾಡಿದ್ರು ಹೊಸ ಕೆಲಸಕ್ಕೆ ಕೈ ಹಾಕೋಕ್ಕೂ ಮುಂಚೆ ಅಥವಾ ಮದುವೆ ಮುಂಚೆ ಮಾಡೋಕ್ಕೂ ಮುಂಚೆ ಒಂದು ಸಲ ಹೋಗಿ ಕೇಳ್ಕೊಂಡ್ಬಿಡೋಣ, ಇದು ನಾವು ಕೈ ಹಾಕುವಂತಹ ಕೆಲಸ ಆಗುತ್ತೋ ಇಲ್ವೋ, ಯಶಸ್ಸು ಸಿಗುತ್ತೋ ಇಲ್ವೋ, ಈ ರೀತಿಯಾಗಿ ಕೇಳೋರು ತುಂಬಾ ಜನ ಇದ್ದಾರೆ. ಅದನ್ನ ನಂಬೋರು ತುಂಬಾ ಜನ ಇದ್ದಾರೆ. ಇದೇ ಈತನಿಗೆ ಅಸ್ತ್ರ ಆಗಿತ್ತು. ಈ ಬಿಸ್ನೆಸ್ ಮಾಡಿದ್ರೆ ತಾನು ದೊಡ್ಡ ಮಟ್ಟದಲ್ಲಿ ಬೆಳೆಯಬಹುದು ಅಂತ ಹೇಳಿ ಅಶೋಕ್ ಖರಾಟ್ ಅಂದುಕೊಂಡಿದ್ದ. ಹಾಗಾಗಿ ಮರ್ಚೆಂಟ್ ನೇವಿಯಿಂದ ನಿವೃತ್ತನಾದಂತಹ ನಂತರದಲ್ಲಿ ಜ್ಯೋತಿಷಿಯಾಗಿ ಕೆಲಸವನ್ನ ಶುರು ಮಾಡ್ತಾನೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಒಂದು ಆಧ್ಯಾತ್ಮಿಕ ಸಲಹೆ ನೀಡುವಂತಹ ಕೇಂದ್ರವನ್ನ ಮೊದಲಿಗೆ ಆರಂಭ ಮಾಡ್ತಾನೆ. ಸ್ಪಿರಿಚುವಾಲಿಟಿ ಅಂದ್ರೆ ಅದು ಈಗಿನ ಟ್ರೆಂಡ್, ಆಧ್ಯಾತ್ಮ ಅನ್ನುವಂಥದ್ದು. ಭಾರತದ ಬುನಾದಿಯೇ ಆಧ್ಯಾತ್ಮ ಆದ್ರೂ ಆ ನಂತರದಲ್ಲಿ ಅದೆಲ್ಲೋ ಕಳೆದು ಹೋಗಿತ್ತು. ಆದ್ರೆ ಈಗ ಮತ್ತೆ ಆ ಸ್ಪಿರಿಚುವಾಲಿಟಿಯ ಕಡೆಗೆ, ಆಧ್ಯಾತ್ಮದ ಕಡೆಗೆ ಒಲವನ್ನ ತೋರಿಸ್ತಾ ಇರುವಂಥವರ ಬಹಳ ದೊಡ್ಡ ಸಂಖ್ಯೆ ಇದೆ. ಇದನ್ನೇ ಈತ ಅಸ್ತ್ರ ಮಾಡ್ಕೊಳ್ತಾನೆ. ಆರಂಭದಲ್ಲಿ ನಾಸಿಕ್ನಲ್ಲಿ ಒಂದು ಆಧ್ಯಾತ್ಮಿಕ ಸಲಹೆ ನೀಡುವಂತಹ ಕೇಂದ್ರವನ್ನ ಈ ಅಶೋಕ್ ಖರಾಟ್, ಕ್ಯಾಪ್ಟನ್ ಅಶೋಕ್ ಖರಾಟ್ ಆರಂಭ ಮಾಡ್ತಾನೆ. ದಿನ ಕಳೆದಂತೆ ಮಹಾರಾಷ್ಟ್ರದಲ್ಲಿ ಫೇಮಸ್ ಆಗ್ತಾ ಹೋಗ್ತಾನೆ, ಪ್ರಸಿದ್ಧಿಯನ್ನ ಪಡಿತಾ ಹೋಗ್ತಾನೆ. ಆತನ ಮಾತನ್ನ ಜನ ನಂಬೋದಕ್ಕೆ ಶುರು ಮಾಡ್ತಾರೆ. ಈತ ಹೇಳುವಂತಹ ಭವಿಷ್ಯ ಸರಿಯಾಗಿದೆ, ಆತ ಹೇಳ್ದಂಗೆ ನಮ್ಮ ಬದುಕಿನಲ್ಲಿ ಆಗ್ತಾ ಇದೆ ಅನ್ನುವುದನ್ನ ಅವರು ನಂಬ್ತಾ ಹೋಗ್ತಾರೆ. ಹಾಗಾಗ್ತಾ ಇದ್ದ ಹಾಗೆ ಭಾರೀ ಸಂಖ್ಯೆಯಲ್ಲಿ ಗಣ್ಯ ವ್ಯಕ್ತಿಗಳು, ಉದ್ಯಮಿಗಳು, ರಾಜಕಾರಣಿಗಳು ಈತನ ಭಕ್ತರಾಗ್ಬಿಡ್ತಾರೆ. ಆ ಫೋಟೋ ವಿಡಿಯೋಗಳನ್ನ ನೋಡಿದ್ರೇನೆ ಗೊತ್ತಾಗತ್ತೆ. ಓಡ್ಕೊಂಬಂದು ಅವನ ಕಾಲಿಗೆ ಬೀಳ್ತಾ ಇದ್ರು, ಅವನ್ ಪಾದ ಪೂಜೆ ಮಾಡ್ತಾ ಇದ್ರು, ಅವನಿಗೆ ನಮಸ್ಕರಿಸ್ತಾ ಇದ್ರು, ಅವನ ಜೊತೆ ಫೋಟೋ ತೆಗೆಸಿಕೊಳ್ತಾ ಇದ್ರು. ಅಂದ್ರೆ ಆ ವಲಯದಲ್ಲಿ ಹೈ ಕ್ಲಾಸ್ ಸೊಸೈಟಿ ಅಂತ ಏನ್ ಹೇಳ್ತೀವಿ, ಅಲ್ಲಿ ತನಗೆ ಒಂದು ಗೌರವ ಸಿಗುವ ರೀತಿ ಆತ ತನ್ನನ್ನು ತಾನು ಬೆಳೆಸ್ಕೊಂಡಿದ್ದ. ಅದಾದಂತಹ ನಂತರದಲ್ಲೇ ಒಂದು ಆಧ್ಯಾತ್ಮಿಕ ಸಲಹಾ ಕೇಂದ್ರವನ್ನ ಶುರು ಮಾಡಿದಂತಹ ವ್ಯಕ್ತಿ ತನ್ನನ್ನ ತಾನು ದೇವಮಾನವ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾನೆ. ಇದೇ ಅಶೋಕ್ ಖರಾಟ್. ಅತ್ಯಂತ ಐಷಾರಾಮಿ ಜೀವನವನ್ನ ಈ ಅಶೋಕ್ ಖರಾಟ್ ನಡೆಸ್ತಾ ಇದ್ದ. ಬಹಳ ದೊಡ್ಡ ಮಟ್ಟದಲ್ಲಿ ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಈತ ಕೋಟ್ಯಂತರ ರೂಪಾಯಿ ಆಸ್ತಿಯನ್ನ ಹೊಂದಿದ್ದಾನೆ ಅನ್ನುವಂತಹ ಮಾಹಿತಿ ಈಗ ಹೊರಗಡೆ ಬರ್ತಾ ಇದೆ. ಇನ್ನು ನಾಸಿಕ್ನಲ್ಲಿ ದೊಡ್ಡ ಕಚೇರಿಯನ್ನ ಈತ ಹೊಂದಿದ್ದ, ಐಷಾರಾಮಿ ಫಾರ್ಮ್ ಹೌಸ್ನ ಕೂಡ ಹೊಂದಿದ್ದ. ವಿಪರ್ಯಾಸ ಏನು ಅಂದ್ರೆ ಆತ ಯಾವ ಫಾರ್ಮ್ ಹೌಸ್ನ ಖರೀದಿ ಮಾಡಿದ್ನೋ ಅದೇ ಫಾರ್ಮ್ ಹೌಸ್ನಲ್ಲಿ ಆತ ಸಂತ್ರಸ್ತಿಯರ ಮೇಲೆ ದೌರ್ಜನ್ಯವನ್ನ ಎಸಗ್ತಾ ಇದ್ದ ಅನ್ನುವುದು ಈಗ ಬೆಳಕಿಗೆ ಬರ್ತಾ ಇರುವಂತಹ ವಿಚಾರ. ಒಂದು ಕಂಪ್ಲೇಂಟ್ ದಾಖಲಾಗಿದ್ದು, ಆ ಕಂಪ್ಲೇಂಟ್ ದಾಖಲಾಗೋ ತನಕ ಯಾರೂ ಕೂಡ ಈತನ ಬಗ್ಗೆ ಕೆಟ್ಟದಾಗಿ ಮಾತನಾಡಿರ್ಲಿಲ್ಲ, ಯಾರೂ ಕೂಡ ಈತನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿರ್ಲಿಲ್ಲ. ಎಲ್ಲರೂ ಕೂಡ ಈತನನ್ನ ದೇವಮಾನವ ಅಂತ ಹೇಳಿ ಆತನನ್ನ ನಂಬ್ತಾ ಇದ್ದವರು ಕೈ ಮುಗಿತಾ ಇದ್ರು, ಆತನಿಂದ ಭವಿಷ್ಯವನ್ನ ತಿಳ್ಕೊಳ್ಬೇಕು ಅಂತ ಮುಂದಾಗ್ತಾ ಇದ್ರು. ಆದ್ರೆ ಒಂದು ಕಂಪ್ಲೇಂಟ್ ದಾಖಲಾಗ್ತಾ ಇದ್ದ ಹಾಗೆ ಆತನ ಇಡೀ ಇತಿಹಾಸ ಅದು ಹೊರಗಡೆ ಬಂದಿದೆ. ಹಾಗಾದ್ರೆ ದಾಖಲಾದಂಥ ಆ ಕಂಪ್ಲೇಂಟ್ ಏನ್ ಹೇಳ್ತಾ ಇದೆ? ಕಂಪ್ಲೇಂಟ್ ಕೊಟ್ಟಂಥ ಮಹಿಳೆ ಯಾರು? ಆಕೆ ಮಾಡಿದಂಥ ಆರೋಪ ಏನು? ಇಡೀ ಮಹಾರಾಷ್ಟ್ರದಲ್ಲಿ ಸೆನ್ಸೇಷನ್ಗೆ ಕಾರಣ ಆದಂಥ ಆ ದೂರಿನಲ್ಲಿ ಏನಿದೆ ಅನ್ನುವಂಥ ಡೀಟೇಲ್ಸ್ನ ನೋಡ್ತಾ ಹೋಗೋಣ. 2019ರಲ್ಲಿ ಮೊದಲ ಬಾರಿಗೆ ಈ ಸ್ವಯಂ ಘೋಷಿತ ದೇವಮಾನವ ಅಶೋಕ್ ಖರಾಟ್ನ ಆ ಮಹಿಳೆ ಭೇಟಿಯಾಗಿದ್ಲು. ವೈಯಕ್ತಿಕ ಹಾಗೆ ಕೌಟುಂಬಿಕ ಸಮಸ್ಯೆಗಳು ಏನೋ ಎಲ್ಲ ಇತ್ತು ಸಿಕ್ಕಾಪಟ್ಟೆ. ಅದಕ್ಕೆ ಪರಿಹಾರ ಈತನಿಂದ ಸಿಗಬಹುದು, ಈತ ಬಹಳ ದೊಡ್ಡ ಗುರೂಜಿ ಇದ್ದಾನೆ, ಈತನಿಗೊಂದು ಅಂಥ ಪವರ್ ಇದೆ ಅಂತ ಹೇಳಿ ನಂಬಿ ಆ ಮಹಿಳೆ ಆತನ ಬಳಿಗೆ ಹೋಗಿದ್ಲು. ಮದುವೆಗೆ ಸೂಕ್ತ ವರ ಸಿಗ್ಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಪರಿಹಾರವನ್ನ ಕೇಳೋಕೆ ಅಂತ ಹೇಳಿ ಈ ಮಹಿಳೆ ಹೋಗಿದ್ಲಂತೆ. ಕೋವಿಡ್ ಕಾರಣಕ್ಕಾಗಿ ಯಾವುದೇ ವರ ಸಿಗದೆ ಆ ಸಂದರ್ಭದಲ್ಲಿ ಹುಡುಗನನ್ನೂ ಹುಡುಕೋದಕ್ಕೆ ಸಾಧ್ಯ ಆಗದೆ ಮದುವೆ ಸಾಧ್ಯ ಆಗಿರ್ಲಿಲ್ಲ. 2022ರಲ್ಲಿ ಮದುವೆ ಫಿಕ್ಸ್ ಆಗುತ್ತೆ. ಮದುವೆ ಫಿಕ್ಸ್ ಆದಂಥ ನಂತರದಲ್ಲಿ ಅಶೋಕ್ ಖರಾಟ್ ಅವರ ಭವಿಷ್ಯನೇ ನಾನು ಹೀಗಾಗೋದಕ್ಕೆ ಕಾರಣ, ನನಗೆ ಸಂಬಂಧ ಸಿಗೋದಕ್ಕೆ ಕಾರಣ ಅಂತ ಹೇಳಿ ಆಕೆ ಅಶೋಕ್ ಖರಾಟ್ ಅವರನ್ನ ಮತ್ತೆ ಭೇಟಿ ಮಾಡ್ತಾಳೆ. ಆಗ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಅಶೋಕ್ ಖರಾಟ್ ಆಕೆಗೊಂದು ಪೆಂಡೆಂಟ್ ಕೊಡ್ತಾನಂತೆ. ಆ ಪೆಂಡೆಂಟ್ನ ಕೊಟ್ಟು ಯಾವುದೇ ಕಾರಣಕ್ಕೂ ನೀನು ಈ ಪೆಂಡೆಂಟ್ನ ತೆಗೀಬಾರ್ದು ಅಂತ ಹೇಳಿ ಅಶೋಕ್ ಖರಾಟ್ ಎಚ್ಚರಿಕೆಯ ಕೊಡುವನ್ನ ಕೆಲಸವನ್ನ ಕೂಡ ಮಾಡಿದ್ದ. ಆದ್ರೆ ಆ ನಂತರದಲ್ಲಿ ಆ ಮಹಿಳೆ ಕಾರಣಾಂತರಗಳಿಂದ ಖರಾಟ್ ಕೊಟ್ಟಂತಹ ಪೆಂಡೆಂಟ್ನ ಬಿಚ್ಚಿಟ್ಟಿದ್ಲು. ಇದು ಹಕ್ಕಿ ಕೂರೋದಕ್ಕೂ ಕೋಲು ಮುರಿಯೋದಕ್ಕೂ ಒಂದೇ ಸಮಯ ಆಗ್ಬಿಡ್ತು ಅಂತ ಹೇಳ್ತಾರಲ್ಲ, ಹಂಗೆ ಆಕೆಯ ಬಾಳ್ನಲ್ಲಿ ಒಂದು ಘಟನೆ ನಡೆದು ಹೋಗ್ಬಿಡುತ್ತೆ. ಯಾವಾಗ ಆಕೆ ಪೆಂಡೆಂಟ್ನ ಕಳಚಿ ಇಡ್ತಾಳೋ ಅದೇ ಸಂದರ್ಭದಲ್ಲಿ ಯಾವುದೋ ಕಾರಣಕ್ಕೆ ಆಕೆಯ
ಮದುವೆ ಮುರಿದು ಹೋಯ್ತಂತೆ. ಆ ಮದುವೆ ಮುರಿದು ಹೋದಂಥ ನಂತರದಲ್ಲಿ ಅಶೋಕ್ ಖರಾಟ್ ಮೇಲಿನ ನಂಬಿಕೆ ಆ ಮಹಿಳೆಗೆ ಹೆಚ್ಚಾಗ್ಬಿಟ್ಟಿತ್ತು. ಆತ ಹೇಳಿದ್ದ ಪೆಣ್ಣನ್ನ ತೆಗಿಬಾರ್ದು ಅಂಥೇಳಿ, ನಾನು ತೆಗೆದಿದ್ದಕ್ಕೆ ಹಿಂಗಾಗಿದ್ದು ಅಂಥೇಳಿ ಆಕೆ ನಂಬಿಬಿಡ್ತಾಳೆ. ಅದಾದ ನಂತರ ಆಕೆಗೆ ಆಧ್ಯಾತ್ಮಿಕ ಪರಿಹಾರವನ್ನು ನೀಡುವಂಥ ಭರವಸೆಯನ್ನ ಈ ಅಶೋಕ್ ಖರಾಟ್ ನೀಡಿದ್ದ. ಮಹಿಳೆ ಮತ್ತೆ ವಾಪಸ್ ಹೋದಾಗ, ನೀವು ಹೇಳ್ದಂಗೆ ನಾನು ಪೆಣ್ಣೆಣ್ಣ ಹಾಕೊಂಡಿದ್ದೆ, ಎಲ್ಲೋ ಬೇಡ ಅಂಥೇಳಿ ತೆಗೆದಿಟ್ಟಂಥ ಟೈಮ್ನಲ್ಲೇ ನನ್ನ ಲೈಫಲ್ಲಿ ಹೀಗಾಗ್ಬಿಡ್ತು ಅಂಥೇಳಿ ಆತನ ಮುಂದೆ ತನ್ನ ಅಳಲನ್ನು ತೋಡ್ಕೊಂಡಿದ್ಲು. ಆ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಪರಿಹಾರದ ಭರವಸೆಯನ್ನ ಆಕೆ ಕೊಟ್ಟಿದ್ದು. ನನಗೆ ದೈವಿಕ ಶಕ್ತಿ ಇದೆ, ವಿಶೇಷವಾದಂಥ ಪೂಜೆ ಮಾಡಬೇಕು ಅಂಥೇಳಿ ಅಶೋಕ್ ಖರಾಟ್ ಹೇಳಿದ್ನಂತೆ. ಪೂಜೆ ನೆಪದಲ್ಲಿ ಫಾರ್ಮ್ ಹೌಸ್ಗೆ ಕರೆಸ್ಕೊಂಡು ಅತ್ಯಾಚಾರವನ್ನ ಮಾಡಿದ್ದಾನೆ ಅನ್ನುವಂಥ ಆರೋಪ ಇದೆ. ಅಂದ್ರೆ ಆಕೆ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟಾಗ ಪೂಜೆಗೆ ಅಂತ ಹೇಳಿ ಆಕೆಗೆ ಅದೇನೋ ಸೆಡೆಟಿವ್ಸು ಜೊತೆಗೆ ಮತ್ಯಾವುದು ಮತ್ತು ಬರುವಂಥ ಅಂಶಗಳನ್ನೆಲ್ಲ ಔಷಧಿಗಳನ್ನೆಲ್ಲ ಬೆರೆಸಿ ಏನೋ ಕೊಡ್ತಾ ಇದ್ದಂತೆ. ಅದನ್ನು ಕೂಡಿದ ತಕ್ಷಣ, ಅದನ್ನು ತಗೊಂಡ ತಕ್ಷಣ ಆಕೆಗೆ ಪ್ರಜ್ಞೆ ತಪ್ತಾ ಇತ್ತಂತೆ. ಅದಾದ್ಮೇಲೆ ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾನೆ ಅನ್ನೋದು ಆಕೆ ತಾನು ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರ. ಅತ್ಯಾಚಾರ ನಡೆದಂಥ ನಂತರದಲ್ಲಿ ನಾನು ನಿನ್ನನ್ನು ಅತ್ಯಾಚಾರ ಮಾಡೋದನ್ನ, ನಿನ್ನನ್ನು ಲೈಂಗಿಕವಾಗಿ ಬಳಸಿಕೊಳ್ಳೋದನ್ನ ನೀನೇನಾದರೂ ವಿರೋಧಿಸಿದ್ರೆ ನಿನಗೆ ಯಾವತ್ತೂ ಮದುವೆಯಾಗಲ್ಲ ಅಂಥೇಳಿ ಬೆದರಿಕೆ ಬೇರೆ ಹಾಕಿದ್ನಂತೆ, ಶಾಪ ಬೇರೆ ಹಾಕಿದ್ನಂತೆ. ಆಕೆಗೆ ಮದುವೆಯಾದ ನಂತರವೂ ಕೂಡ ಮ್ಯಾನಿಪುಲೇಟ್ ಮಾಡೋದಕ್ಕೆ ಈತ ಪ್ರಯತ್ನ ಪಟ್ಟಿದ್ದ ಅನ್ನೋದು ಸಂತ್ರಸ್ತೆ ತಾನು ಕೊಟ್ಟ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥ ವಿಚಾರ. ಒಂದು ವೇಳೆ ನೀನು ನನಗೆ ಸಹಕರಿಸದೇ ಇದ್ರೆ ನಿನ್ನ ಗಂಡ ಸಾಯ್ತಾನೆ ಅಂತ ಹೇಳಿ ಬೆದರಿಕೆ ಹಾಕಿದ್ನಂತೆ. ಈಕೆ ಕಂಪ್ಲೀಟ್ ಆಗಿ ಆತನ ಮಾತುಗಳಿಗೆ, ಆತನ ಭವಿಷ್ಯಕ್ಕೆ ಮರುಳಾಗಿ ಹೋಗ್ಬಿಟ್ಟಿದ್ಲು. ಎಲ್ಲಿ ಹೇಳಿಬಿಟ್ರೆ ಬದುಕು ಹಾಳಾಗಿ ಹೋಗ್ಬಿಡುತ್ತೋ, ಈಗಷ್ಟೇ ಮದುವೆ ಬೇರೆ ಆಗಿದೆ, ಈತನ ಮಾತು ಕೇಳದೆ ಇದ್ರೆ ಜೀವನ ಇಲ್ಲಿ ನರಕ ಆಗೋಗ್ಬಿಡುತ್ತೋ, ಈ ರೀತಿಯಾದಂಥ ಭಯ, ಈ ರೀತಿಯಾದಂಥ ಆತಂಕ ಆ ಸಂತ್ರಸ್ತೆಗೆ ಕಾಡಿತ್ತು ಅನ್ನುವುದು ಆಕೆ ತಾನು ಕೊಟ್ಟಂಥ ದೂರಿನಲ್ಲಿ ಉಲ್ಲೇಖಿಸಿರುವಂಥ ಮಾಹಿತಿ. ಎಲ್ಲಕ್ಕಿಂತ ಹೆಚ್ಚಾಗಿ ಫಾರ್ಮ್ ಹೌಸ್ನಲ್ಲಿ ರಹಸ್ಯ ಕ್ಯಾಮರಾಯನ್ನ ಈತ ಅಳವಡಿಸ್ತಾ ಇದ್ದ. ಆ ರಹಸ್ಯ ಕ್ಯಾಮರಾದಲ್ಲಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತಾ ಇದ್ದ. ಆ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವುದಾಗಿ ಈ ಅಶೋಕ್ ಖರಾಟ್ ಬೆದರಿಕೆಯನ್ನ ಹಾಕ್ತಿದ್ದ ಅನ್ನೋದು ಕೂಡ ಆಘಾತಕಾರಿ ಅಂಶ. ಆಕೆ ತನ್ನ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡಿರೋದು. ಬ್ಲ್ಯಾಕ್ ಮೇಲ್ ಮಾಡಿ ಹಲವು ಬಾರಿ ಲೈಂಗಿಕವಾಗಿ ಬಳಸಿಕೊಂಡಂಥ ಆರೋಪವನ್ನ ಆ ಸಂತ್ರಸ್ತೆ ಮಾಡಿದ್ದಾಳೆ. ಲೈಂಗಿಕವಾಗಿ ಬಳಸಿಕೊಂಡು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾನೆ ಅಂತ ಹೇಳಿ ಮಹಿಳೆ ದೂರಿದ್ದಾಳೆ. 2025 ಡಿಸೆಂಬರ್ವರೆಗೂ ಆಕೆಯನ್ನ ಬೆದರಿಸಿ ಕಿರುಕುಳವನ್ನ ಅಶೋಕ್ ಖರಾಟ್ ಕೊಟ್ಟಿದ್ದಂತೆ. ಇನ್ನೂ ಅನೇಕ ಮಹಿಳೆಯರು ಈತನ ಜಾಲಕ್ಕೆ ಬಿದ್ದಿದ್ದಾರೆ ಅಂತಾನೂ ಆರೋಪವನ್ನ ಮಾಡಲಾಗ್ತಾ ಇದೆ. ಒಟ್ಟು 58 ವಿಡಿಯೋಗಳನ್ನ 58 ವಿಡಿಯೋಗಳನ್ನ ಈತ ಈ ರೀತಿಯಾಗಿ ರೆಕಾರ್ಡ್ ಮಾಡಿಟ್ಕೊಂಡಿದ್ದಂತೆ. ಬ್ಲ್ಯಾಕ್ ಮೇಲ್ ಅನ್ನ ಮಾಡೋಕೆ ಅಂತ ಹೇಳಿ ಅದನ್ನ ಒಂದು ಪೆನ್ ಡ್ರೈವ್ ನಲ್ಲಿ ಸೇವ್ ಮಾಡಿಟ್ಕೊಂಡಿದ್ದಂತೆ. ವಿಪರ್ಯಾಸ ಏನ್ ಗೊತ್ತಾ, ಆಘಾತಕಾರಿ ಅಂಶ ಏನ್ ಗೊತ್ತಾ, ಯಾರೋ ಜನಸಾಮಾನ್ಯರಲ್ಲ ಈತನ ಬಲೆಗೆ ಬಿದ್ದಂತ ಹೆಣ್ಣುಮಕ್ಕಳು. ಕೆಲವರು ರಾಜಕಾರಣಿಗಳ ಕುಟುಂಬಸ್ಥರು, ಕೆಲವರು ಖುದ್ದು ರಾಜಕಾರಣಿಗಳು, ಕೆಲವರು ಸೆಲೆಬ್ರಿಟಿಗಳು. ಇಂಥದ್ದೊಂದು ಆಘಾತಕಾರಿ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.